2 ತುಂಬ ದೊಡ್ಡ ಅನಾಹುತ. ನಂಬರ್ಸ್ 2, 11, 20, 29 ಕೇರ್ಫುಲ್ ಆಗಿರಿ. ಅದೇ ಥರ ಬಾಸ್ ಅನ್ನೋ ಒಂದು ಹೆಸರನ್ನ ಬರ್ಕೊಂಡು ಲಾಂಗ್ ಹಿಡ್ಕೊಂಡು ಅದೆಲ್ಲ ತೊಂದರೆಗಳಾಯ್ತು. ಬಸವೇಶ್ವರ ಸ್ಟೇಷನ್ಗೆ ಆಗುತ್ತೆ. ಸಲ್ಮಾನ್ ಖಾನ್ ಮಕರ ರಾಶಿ ಫಿಲಮ್ ಅಷ್ಟೊಂದು ಸಕ್ಸಸ್ ಆಗಲ್ಲ. ಬಂದಪಟ್ಟ ಓದಪಟ್ಟ ಅಂತ ಇರ್ತವೆ. ಅವರೆಲ್ಲ ಮಕರ ರಾಶಿಯವರು. ನಾಯಿ ಹುಟ್ಟಿದ್ರು ಸುಮ್ಮನೆ ಇರಬೇಕು, ಕೋಳಿ ಹುಟ್ಟಿದ್ರು ಸುಮ್ಮನೆ ನಾವು ಕೈ ಪಿ ಅನ್ಬಾರ್ದು. ಎದ್ದಿದ್ದು ನಂದೆಲ್ಲಿ ಅಂತ ಆಡಿಸಿದ್ರೆ ತೆಗೆದು ತಲೆ ಮೇಲೆ ತೊಡ್ತಾರೆ. ಅಯ್ಯೋ ಏನು ಪುಣ್ಯ ಮಾಡ್ಯಾರು. ರಜನಿಕಾಂತ್ ಒಂದು ಡೈಲಾಗ್ ಕೊಡಿದ್ರು, ಆಂಡವನೇ ನಮ್ಮ ಪಕ್ಕ ಯಾಕೆ. ಇಷ್ಟು ಟೀಮ್ IPL 12 ಟೀಮ್ ಮಾಡಿಸಿದ್ರು, 2 ಟೀಮು. ಆ 2 ಟೀಮ್ ಬರೋದೇ ಆದರೆ ತುಂಬ ರಾಶಿಯಲ್ಲಿ ಕಪ್ ಹೊಡೆಯೋದು. ರಾಹುಲ್ ರೌಡ್ 2ನೇ ತಾರೀಕು ಕೊಟ್ಟಿದ್ದಾರೆ. ಅವ್ರು ನೋಡಿದ್ರೆ ವೀಲ್ ಚೇರ್ ಓಡಾಡ್ತಿದ್ದಾರೆ. ವೃಶ್ಚಿಕ ರಾಶಿಯವರಿಗೆ ಟೈಮ್ ತುಂಬ ಬ್ಯಾಡ್ ಅಂತ ಹೇಳ್ತೈತೆ. ಗುರು 6ನೇ ಮನೆಗೆ 8ನೇ ಮನೆಗೆ ಹೋಗ್ತಾನೆ. ಕುಟುಂಬ ಸ್ಥಾನಾಧಿಪತಿಯಿಂದ 8ನೇ ಮನೆಗೆ ಹೋದ ಸಾಕಷ್ಟು ಏನಾರು ಜಗಳಗಳು, ಮನೆ ಕುಟುಂಬದಲ್ಲಿ ಜಗಳ, ಅತ್ತೆ ಸೊಸೆ ಜಗಳ, ಮಕ್ಕಳು ಜಗಳಗಳು, ಈ ಥರ ಮತ್ತು ಗಂಡ ಹೆಂಡತಿ ಜಗಳ, ತುಂಬ ಕುಟುಂಬ ಜಗಳಗಳು ಸಾಕಷ್ಟು ಇದ್ದಾವೆ. ಕುಟುಂಬ ಜಗಳವನ್ನು ಯಾರು ಚಾಣಕ್ಯನಾಗಿ ಬಗೆಹರಿಸ್ಕೊಂಡ್ರೆ ಅವ್ರ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾನೆ. ನೋಡಿ, ಇದಕ್ಕೆಲ್ಲ ಪರಿಹಾರಗಳು ಸ್ಟೋನ್ಗಳು ಯೂಸ್ ಮಾಡ್ಬೋದು. ಸುಮ್ಮನೆ ದುಡ್ಡನ್ನು ಖರ್ಚು ಮಾಡಬೇಡಿ. ಮತ್ತು ವೃಶ್ಚಿಕ ರಾಶಿಯವ್ರಿಗೂ ಒಂದು ಹೇಳಬೇಕು, ಒಂದು ಪಾಯಿಂಟ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಏನಾಗುತ್ತೆ, ಎಲ್ಲ ಟೆಂಪಲ್ಲು ಕೂಡ ದೇವಸ್ಥಾನ ಪುರೋಹಿತರುಗಳು ನಾರ್ಮಲ್ ಟಿ ವಿಲಿ ಬಂದಾಗ ನಾವು ಹೇಳ್ತೀವಿ ಇಂಥ ಟೆಂಪಲ್ಗೆ ಹೋಗಿ ಅಂತ. ಇವಾಗ ಏನಾಗುತ್ತೆ, ಸುಮ್ಮನೆ ಏನಾರ ಪ್ರಾಬ್ಲಮ್ ಬಂದರೆ ದೇವ್ರ ಹತ್ರ ಕೊಡೋಗ್ಬಿಡ್ತಾರೆ. ಹಂಗೆಲ್ಲ ಏನೂ ಆಗಲ್ಲ. ಹಂಗೆಲ್ಲ ಸುಮ್ಮನೆ ಹೋಗಬೇಡಿ. ಮತ್ತು ಒಂದು ಅಟ್ಟನ್ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ನೆಗೆಟಿವ್ ಜನ ಇರ್ತಾರೆ. ತುಂಬ ನೆಗೆಟಿವ್ ಅಂದರೆ ಎಲ್ಲವನ್ನೂ ಸಾಲ, ಎಲ್ಲವನಿಗೂ ಪರ್ಸ್ನಲ್ ಪ್ರಾಬ್ಲಮ್ ಅಂಥ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೆಗೆಟಿವ್ ವೈಬ್ರೇಷನ್ ಆಗುತ್ತೆ. ಹೆಂಗೆ ಸುನಾಮಿ ಬಂದಾಗ ಹೋಗಿ ನಿಂತ್ಕೊಂಡ್ರೆ ಒಂಥರ ಕೊಚ್ಚೋಗ್ತಾರೋ, ಸುಂಟ್ರಗಾಳಿ ಬಂದರೆ ಹಂಗೆ ದೇವಸ್ಥಾನ ಖಾಲಿ ಇದ್ದ ಕಡೆ ಹೋಗಿ ಪ್ರೇಯರ್ ಮಾಡೋದು. ನೋಡಿ, ದೊಡ್ಡ ದೊಡ್ಡ ಕೃಷಿ ಮನೆಗಳಾದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಪ್ರೇಯರ್ ಮಾಡ್ತಾರಲ್ಲ, ಒಂದು ಕಡೆ ಕುತ್ಕೊಂಡು ಪ್ರೇಯರ್ ಮಾಡ್ತಾರಲ್ಲ. ಏನಾಗುತ್ತೆ, ಸುಮ್ಮನೆ ಶುಕ್ರವಾರ ಬಂದರೆ, ಮಂಗಳವಾರ ಬಂದರೆ ರಾಹುಗಾಲದಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ಅಮಾವಾಸ್ಯೆ ಅವೆಲ್ಲ ತೆಗೆದುಬಿಡಿ ಕಾನ್ಸೆಪ್ಟ. ನಿಮ್ಮ ಮನೇಲಿ ನೀವು ಅಮಾವಾಸ್ಯೆಯಲ್ಲಿ ಪೂಜೆ ಮಾಡಿ, ನಿಮ್ಮ ಮನೇಲಿ ನೀವು ಪೂಜೆ ಮಾಡಿ ಸಖತ್ತಾಗಿರುತ್ತಾರೆ. ಸುಮ್ಮನೆ ನಿಮಗೆ ಇವಾಗ ನಿಂಬೆಣ್ಣೆ ದೀಪ ಹಚ್ಚೋದೆಲ್ಲ ನಿಮ್ಮ ಮನೇಲಿ ಹಚ್ಚಿರಿ ದೀಪನ. ದೇವಸ್ಥಾನದಲ್ಲಿ ಪ್ರೇಯರ್ ಮಾಡಿ, ಪ್ರೇಯರ್ನ ನಿಮ್ಮ ಮನೇಲೆ ಪ್ರೇಯರ್ ಮಾಡಿ. ಬಹಳ ವಿಶೇಷ ಅರ್ಥ ಮಾಡಿ. ಈ ಕಾನ್ಸೆಪ್ಟಿಂದ ಸ್ವಲ್ಪ ಜನ ಆಚೆ ಬರ್ರಿ. 100% ನನಗೆ ಅನಿಸಿದ ಸತ್ಯ ಹೇಳ್ತಾ ಇದ್ದೀನಿ. ಅದರಿಂದ ನೋಡಿ, ನಿಜ ಅಂತ ನೀವು ಸೀನ್ತೀರಿ. 100% ನೋಡಿ, ದೇವರೇ ನಿಮ್ಮಲ್ಲಿ ನುಡಿಸಿದ್ದಾರೆ. ಇದನ್ನು ದಯವಿಟ್ಟು ಹಾಕ್ರಪ್ಪ, ಕ್ರೆಡಿಟ್ ಮಾಡಬೇಡಿ. ಧನುಸು ರಾಶಿಗೆ ಹೇಗಪ್ಪ ಅಂತ ಇರುತ್ತೆ. ಧನುಸು ರಾಶಿ B ಅನ್ನೋ ಅಕ್ಷರ 100% ನೋಡಿರ್ಬೋದು. ಬಿಗ್ ಬಾಸಲ್ಲಿ ಇದ್ದಂಥವ್ರಿಗೆ ಮತ್ತೆ ಪದೇ ಕಂಪ್ಲೇಂಟು ಕೇಸ್ ಆಗ್ತಾ ಇದೆ. ಬಿಗ್ ಬಾಸಲ್ಲಿ ನಿರೂಪಕರು ಚೇಂಜ್ ಆಗ್ತಿದ್ದಾರೆ. ಮೂಲ ನಕ್ಷತ್ರ B ಅನ್ನೋ ಅಕ್ಷರ. ಅದೇ ಥರ ಬಾಸ್ ಅನ್ನೋ ಒಂದು ಹೆಸರನ್ನ ಬರ್ಕೊಂಡು ಲಾಂಗ್ ಹಿಡ್ಕೊಂಡು ಅದೆಲ್ಲ ತೊಂದರೆಗಳಾಯಿತು. ಬಸವೇಶ್ವರ ಸ್ಟೇಷನ್ಗೆ ಆಗುತ್ತೆ. 100% ಬ್ಯಾಂಕ್ ಹಾಕಿಲ್ಲ ಭೂಕಂಪಾಗಿ ಎಲ್ಲ ಬಿಲ್ಡಿಂಗು ಬಿದ್ದೋಗಿದ್ದಾವೆ. B ಅನ್ನೋ ಅಕ್ಷರ ತುಂಬ ಭಾಳ ಕೇರ್ಫುಲ್ ಆಗಿರ್ಬೇಕು. ಏನಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. B ಅನ್ನೋ ಅಕ್ಷರ ತುಂಬ ಕೇರ್ಫುಲ್ ಆಗಬೇಕು. ಇವಾಗ ಬೆಂಗಳೂರಲ್ಲಿ ತುಂಬ ಯಾವಾಗಲೂ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾ ಇದ್ದಾವೆ. 100% ಒಂದು ಹುಷಾರಾಗಿರಬೇಕು. ಧನುಸು ರಾಶಿಗೆ ಗುರು ದೃಷ್ಟಿ ಇರೋದ್ರಿಂದ ಗುರು ತುಂಬ ರಾಜಯೋಗವನ್ನು ಕೊಡ್ತಾನೆ. ಗುರು ದೃಷ್ಟಿ ಇರೋದು ತುಂಬ ದುಡ್ಡು, ಐಶ್ವರ್ಯನೂ ಬರುತ್ತೆ. ಆದರೆ ಶನಿ ದೃಷ್ಟಿ ಬೀಳೋದ್ರಿಂದ ಅದು ಧರ್ಮದ ದುಡ್ಡ, ಕರ್ಮ ದುಡ್ಡ ಅಂತ ಡಿಸೈಡ್ ಮಾಡುತ್ತೆ. ಧರ್ಮದ ದುಡ್ಡು ಆದರೆ ಸೇವ್ ಆಗುತ್ತೆ, ಕರ್ಮ ದುಡ್ಡು ಆದರೆ ಖಾಲಿ ಆಗುತ್ತೆ. ಶನಿ ದೃಷ್ಟಿ ರಾಶಿಗೆ ಬಿದ್ದಾಗ ಕರ್ಮ ದುಡ್ಡನ್ನು ಜಾಸ್ತಿ ಸಂಪಾದನೆ ಮಾಡಿದ್ರೆ ಕರ್ಮವನ್ನು ಅನುಭವಿಸ್ತಾರೆ ಅಂತ ಹೇಳುತ್ತೆ. ಅದರಿಂದ ತುಂಬ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಬಹಳ ವಿಶೇಷವಾಗಿ ಧನುಸು ರಾಶಿ ಟೈಮ್ ಚೆನ್ನಾಗಿದೆ. ಕರ್ಮವನ್ನು ನೋಡ್ತಿದ್ದಾಗ ಕರ್ಮವೇ ಬಂದ್ಬಿಡುತ್ತೆ. ಶುಭ ನೋಡಿದ್ರೆ ಶುಭ ಬರುತ್ತೆ. ಅದರಿಂದ ಧನುಸು ರಾಶಿಗೆ 50-50 ಅಷ್ಟೈಶ್ವರ್ಯನೂ ಸಿಗುತ್ತೆ. ಅದರ ಕೊನೆ ಮೂಮೆಂಟ್ ಎಲ್ಲ ದುಡ್ಡು ಖರ್ಚು ಖಾಲಿ ಆಗುತ್ತೆ ಅಂತ ಹೇಳುತ್ತೆ ಮೇಡಮ್. ಮಕರ ರಾಶಿ ಒಂದಲ್ಲೊಂದು ಸಮಸ್ಯೆಗಳು ಜಾಸ್ತಿ ಇದೆ. ಇವಾಗ ಮಕರ ರಾಶಿ ನೋಡಿ, ಭಾಳ ಮಿರಾಕಲ್. ಸಲ್ಮಾನ್ ಖಾನ್ ಮಕರ ರಾಶಿ ಫಿಲಮ್ ಅಷ್ಟೊಂದು ಸಕ್ಸಸ್ ಆಗಲ್ಲ. ಮಕರ ರಾಶಿ ಭಾಳ ವಿಶೇಷವಾಗಿ ತೆಲುಗು ಹೀರೋ ಚಿರಂಜೀವಿ ತಮ್ಮ ಖಂಡಿತ ಪವನ್ ಕಲ್ಯಾಣ್ ಅವರು ಕೂಡ ಅವ್ರ ಮಗ ಬೆಂಕಿ ಅವಘಡದಲ್ಲಿ ಅವ್ರು ಹೋಗಿದ್ರು. ಮತ್ತು ಅವರು ಕುಂಭಮೇಳಮ್ಮಲ್ಲೇನೋ ಹೋಗಿ ಅವ್ರ ಮೂಳಿಗೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಗೆ ಅವ್ರು ಅಡ್ಮಿಂಟ್ ಆಗಿಬಿಟ್ಟಿದ್ರು. ಈ ಥರ ತುಂಬ ಡಿಸ್ಟರ್ಬ್ ಆಗಿದ್ರು. ಮಕರ ರಾಶಿಗೆ ಜಗತ್ತಿನಲ್ಲಿ ತುಂಬ ಕೆಟ್ಟಿರೋದೇ ಮಕರ ರಾಶಿ. ಮಕರ ರಾಶಿಯಂತೂ ಸರ್ವನಾಶ ಅಂತ ಹೇಳುತ್ತೆ. 100% ಅಷ್ಟು ಪ್ರಾಬ್ಲಮ್ ಇದೆ ಮಕರ ರಾಶಿಯವರಿಗೆ. ತುಂಬ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ಮಕರ ರಾಶಿಗೆ 2ನೇ ಮನೆಯಲ್ಲಿ ರಾಹು ಗ್ರಹ, 3ನೇ ಮನೆಯಲ್ಲಿ ಶನಿ, 6ನೇ ಮನೆಯಲ್ಲಿ ಗುರು. ಇದು ಒಂದಲ್ಲ ಒಂದು ಸಮಸ್ಯೆ ಸಿಗಾಕೈತಾರೆ. ಮಕರ ರಾಶಿಯವರು ಹೀರೋಗಳೆಲ್ಲ ಸಾಕಷ್ಟು ಪ್ರಾಬ್ಲಮ್ ಇದೆ. ನೀವು ಯಾರು ಕರ್ನಾಟಕದಲ್ಲಿ ತುಂಬ ದೊಡ್ಡ ಹೆಸರುಗಳು ಹೇಳಿದ್ರು, ಒಂದು ಇಬ್ಬರಲ್ಲ, ಅವರೆಲ್ಲ ಪುಣ್ಯಾತರು ಮಕರ ರಾಶಿ. ನಂಗೆ ಅವ್ರ ಟೈಮಿಂಗ್ ಸಮೇತ ಗೊತ್ತು. ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನೆ ಇದ್ದೀವಿ. 100% ನೀವು ಯಾರ್ಯಾರು ಹೆಸರು ಹೇಳಿದ್ರಿ ಓ ಅಂತ, ಅವರೆಲ್ಲ ಬಂದ ಪುಟ್ಟ ಓದ ಪುಟ್ಟ. ನೆಕ್ಸ್ಟ್ ವರ್ಷ ಈ ವರ್ಷ ಹೋದ ವರ್ಷ ಪಿಕ್ಚರ್ ಬರ್ತಾವಲ್ಲ, ಬಂದ ಪುಟ್ಟ ಓದ ಪುಟ್ಟ ಅಂತ ಇರ್ತವೆ. ಅವರೆಲ್ಲ ಮಕರ ರಾಶಿಯವರು. ಮಕರ ರಾಶಿಗೆ ಕಥಮ್
ಅವ್ರ ಲೈಫು ಇನ್ನು 18 ತಿಂಗಳು ಹಣ್ಣುಗಾಯಿ ನೀರುಗಾಯಿ ಆಗಿಬಿಡ್ತಾರೆ. 100% ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನುಭವಿಸ್ತಾರೆ. ಅದನ್ನ ಮಕರ ರಾಶಿಯವರು ನಾಯಿ ಹುಟ್ಟಿರೋ ಸುಮ್ಮನೆ ಇರಬೇಕು, ಕೋಳಿ ಹುಟ್ಟಿರೋ ಸುಮ್ಮನೆ ನಾವು ಕೈ ಪಿ ಅನ್ಬಾರ್ದು. ಮನುಷ್ಯ ಹುಟ್ಟಿದಂಥ ಡೈಲಾಗ್ ಕೊಡಿದ್ರೆ ಮತ್ತು ವಾಪಸ್ ಬರುತ್ತೆ ಆ ಬಾಲ್ಯ ತಿರುಗಿ. ಮಕರ ರಾಶಿಯವರು 100% ಮಕರ ಮಲಗಿರ್ಬೇಕು. ಎದ್ಗಿದ್ದು ನಂದೆಲ್ಲಿ ಅಂತ ಆಡಿಸಿದ್ರೆ ತೆಗೆದು ತಲೆ ಮೇಲೆ ತೊಡ್ತಾರೆ. ಮಕರ ರಾಶಿ ಟೈಮ್ ತುಂಬ ಖರಾಬು ಕೆಟ್ಟೋಗಿದೆ 100%. ಇವಾಗ ಹೇಳ್ತಾರಲ್ಲ ಯಶು 100% ಬೇರೆಯವ್ರು ಬರೋರ್ಗು ನಮ್ಮವ ಬಂದಮೇಲೆ ನಮ್ಮವ ಅಂತ ಹಂಗೆ ಇವಾಗ ಶನಿದು ಅವಾಗ್ಬಿಟ್ಟಿದೆ. ಶನಿ ಕಾಡ್ದಿದ್ದು ತಪ್ಪಿಸ್ಕೊಳ್ಳಿ ನೀವು ಉದ್ಧಾರ ಆಯ್ತೀರ. ಕುಂಭರಾಶಿ ಕುಂಭರಾಶಿ ವಿಪರೀತ ರಾಜಯೋಗ, ಪುಣ್ಯ ಮಾಡಬೇಕು ಕುಂಭರಾಶಿಲಿ, ಅಷ್ಟೊಂದು ಯೋಗ. ಕುಂಭರಾಶಿಲಿ ರಾಹು ಬಂದದಾನೆ 100%. ಕುಂಭರಾಶಿಗೆ ಯಪ್ಪ ಯೋಗಕಾರಕ ರಾಹು, ಅವನದೇ ನಕ್ಷತ್ರ. ಶನಿ ಧನಸ್ಥಾನದಲ್ಲಿದ್ದ ರಾಶಾಧಿಪತಿ ಶನಿ 2ನೇ ಮನೆಯಿದ್ದಾನೆ. ಸಿಕ್ಕಾಪಟ್ಟೆ ರಾಜಯೋಗ, ಸಿಕ್ಕಾಪಟ್ಟೆ ರಾಜಯೋಗ. ಗುರು 5ನೇ ಮನೆಯಿದ್ದಾನೆ, ರಾಶಿ ನೋಡ್ತಾನೆ. ಅಯ್ಯೋ ಏನು ಪುಣ್ಯ ಮಾಡ್ಯಾರೋ. ಇರೋ ಕೆಟ್ಟದ್ದೆಲ್ಲನೂ ಕಳ್ಸೋಗ್ಬಿಟ್ಟು ಅವರು ತುಂಬ ಚೆನ್ನಾಗಿರ್ತಾರೆ. ಕೆಟ್ಟ ಫ್ರೆಂಡು, ಕೆಟ್ಟ ಲೈಫು, ಕೆಟ್ಟ ವ್ಯವಹಾರ, ಕೆಟ್ಟ ರೀತಿ ಎಲ್ಲ ಪಾಸಿಟಿವ್. ಕುಂಭರಾಶಿಯವರಂದರೆ ತಲೆ ಮೇಲೆ ಕುಬೇರನ ಹೊತ್ಕೊಂಡೆ ಓಡಾಡ್ಬೋದು. ಕುಬೇರನೇ ನಮ್ಮ ಪಕ್ಕ ಇದ್ದರೆ ರಜನಿಕಾಂತ್ ಒಂದು ಡೈಲಾಗ್ ಕೊಡಿದ್ವಿ, ಆಂಡವನೇ ನಮ್ಮ ಪಕ್ಕ ಇಕ್ಕಡೆ. ಹಂಗೆ ಕುಬೇರನೇ ನಮ್ಮ ಪಕ್ಕ ಇರ್ಬೇಕಾದ್ರೆ ನಮಗೇನಕ್ಕೆ ಭಯ. ಕುಬೇರ ಈ ಕಡೆ ಲಕ್ಷ್ಮಿ, ಅಷ್ಟೈಶ್ವರ್ಯನೂ ಕೂಡ ಕುಂಭರಾಶಿಲಿ ಇದೆ. ಕುಂಭರಾಶಿಯವರು ಪುಣ್ಯ ಮಾಡಿದ್ದಾರೆ. ನನ್ನ ಪ್ರಕಾರ ನಿಮ್ಮ ಮನೇಲಿ ಯೋಗ ಇಲ್ಲ ಅಂದ್ರೂ ಕೂಡ ಕುಂಭರಾಶಿ ಅಂತ ಬರ್ಕೊಬಿಡಿ, ನಿಮ್ಮ ಮನೆಗೆ ಯೋಗ ಬಂದ್ಬಿಡುತ್ತೆ. ನಿಮ್ಮ ಮನೇಲಿ ಯೋಗನೆಲ್ಲ ದರಿದ್ರದಿದೆ, ಏನೇನೋ ಬರೀತಾರೆ ದೇವ್ರ ಫೋಟೋಲ್ ಹಾಕೋ ಕುಂಭರಾಶಿ ಅಂತ ಕೇಳಿ, ಸೂಪರಾಗಿರುತ್ತೆ ನಿಮ್ಮ ಯೋಗ. ತುಂಬ ದೊಡ್ಡ ಸಕ್ಸಸ್ಸು ಕುಂಭರಾಶಿ. ಕುಂಭರಾಶಿ ಇರೋ ಸಖತ್ ಬ್ಯೂಟಿಫುಲ್ ರಾಶಿ. ಕುಂಭರಾಶಿಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಪುಣ್ಯ ಮಾಡಬೇಕು. ಕುಂಭರಾಶಿ ವಿಪರೀತ ರಾಜಯೋಗ ಇದೆ. ಮೀನರಾಶಿ ಅವರೇಜ್ ಆಗಿದೆ. ಶನಿ ರಾಶಿಗೆ ಬಂದರೆ, ಗುರು 4ನೇ ಮನೆಗೆ ಬಂದರೆ, ಸ್ವಲ್ಪ ತಾಯಿಗೆ ಆರೋಗ್ಯ ಸಮಸ್ಯೆ, ಕಾಲು ನೋವು, ಕೈ ನೋವು, ಕಾಲು ನೋವು ತುಂಬ ಜಾಸ್ತಿ, ಮೈಕೈ ನೋವು. ಶನಿ ದೃಷ್ಟಿ ರಾಶಿಗೆ ಬಂದಾಗ ಈ ಥರದೊಂದು ತೊಂದರೆಗಳಿರುತ್ತೆ. ಬಿಡ್ಲಾ ಈ ಥರ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ತಿರ್ನಲ್ಲ ಶನೇಶ್ವರಿಗೆ ಹೋಗಿ ಇದಕ್ಕೆಲ್ಲ ವಾಸ್ತು ಸ್ಟೋನ್ಗಳು, ವಾಸ್ತು ಕಲ್ಲುಗಳಿದೆ, ದಯವಿಟ್ಟು ಬಳಸಿ. ಬ್ಯಾಗಿಗೆ ಬಳಸಿ, ಎನಟಿ ಬ್ಯಾಗಲ್ಲಿ ಬಳಸಿ, 100% ಕೈ ಬ್ರಾಸ್ಲೆಟಾಗಿ ಬಳಸಿ, ಇಲ್ಲ ಮನೇಲಿ ಬಳಸಿ, ಕಾರಲ್ಲಿ ಬಳಸಿ. ಸಿಕ್ಕಾಪಟ್ಟೆ ರಾಜಯೋಗನ ಅನುಭವಿಸ್ತೀನಿ ಅಂತ ಹೇಳುತ್ತೆ. ಮೀನರಾಶಿ 12 ರಾಶಿಲಿ ಟಾಪ್ ರಾಶಿ ಕುಂಭರಾಶಿ. ಅದು ಬಿಟ್ಟರೆ ವೃಷಭ ರಾಶಿ ಪರವಾಗಿಲ್ಲ. ಇನ್ನೆಲ್ಲ ರಾಶಿ ಅವರೇಜ್. ಟಾಪ್ ಕುಂಭ 100%. ಫೈನಲ್ ಇಬ್ಬರು 2 ಟೀಮ್ ಆಡ್ಬೇಕಲ್ವಾ. ಎಷ್ಟು ಟೀಮ್ IPL 12 ಟೀಮ್ ಮಾಡಿಸಿದ್ರು, 2 ಟೀಮು. ಆ 2 ಟೀಮ್ ಬರೋದೇ ಕುಂಭರಾಶಿ ವೃಷಭ ರಾಶಿ. ಆದರೆ ಕುಂಭರಾಶಿಯ ಕಪ್ ಹೊಡೆಯೋದು. ಓಕೆ, ಧನ್ಯವಾದ ಗುರುಜಿ ಇಷ್ಟೊತ್ತವರೆಗೂ ರಾಶಿ ಬಗ್ಗೆ ಹೇಳಿದ್ದಕ್ಕೆ. ಈ ವರ್ಷದ ರಾಶಿ ಫಲಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಇದು ಮುಂದಿನ ವರ್ಷಕ್ಕೂ ಅನ್ವಯಿಸುತ್ತೆ. ಇದು ನಾನು ಮಾತಾಡೋ ಮಾತು 18 ತಿಂಗಳಿಗೆ ಅನ್ವಯಿಸುತ್ತೆ. ಶನಿ 2 ವರ್ಷಕ್ಕೆ ಅನ್ವಯಿಸುತ್ತೆ. ಈಗ ಮತ್ತೆ ನ್ಯೂಮರಾಲಜಿ ಪ್ರಿಡಿಕ್ಷನ್ ಮಾಡೋಣ. ನ್ಯೂಮರಾಲಜಿ ಹೇಗಿರುತ್ತೆ 2025 ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಈ ವರ್ಷ ತುಂಬ ಡೇಂಜರ್ ನಂಬರ್ಸ್ 2, 100%. ನೀವು 2ನೇ ತಾರೀಕಲ್ಲಿ 2, 11, 20, 29 ವೆರಿ ಡೇಂಜರ್ ನಂಬರ್ಸ್. ತುಂಬ ಕೇರ್ಫುಲ್ಲಾಗಿರಬೇಕು. ಹಾಗಾಗಿ 2ನೇ ತಾರೀಕು ಭಾಳ ವಿಶೇಷವಾಗಿ ಒಂದು ಅದ್ಭುತ. ರಾಹುಲ್ ರಾವ್ 2ನೇ ತಾರೀಕು ಹುಟ್ಟಿದ್ದಾರೆ. ಅವ್ರು ನೋಡಿದರೆ ವೀಲ್ ಚೇರ್ಲಿ ಓಡಾಡ್ತಿದ್ದಾರೆ. ಮತ್ತು 2ನೇ ತಾರೀಕು ಇಳೆಯರಾಜರು ಹುಟ್ಟಿದ್ದಾರೆ. ಅವ್ರ ಬಗ್ಗೆ ತುಂಬ ಏನೋ ಅಟ್ಯಾಕ್ ಮಾಡ್ತಿದ್ದಾರೆ. ಅದೇ ಥರ ನೀವು ಶಾರುಖ್ ಖಾನ್ 2ನೇ ತಾರೀಕು ಭಾಳ ಮಿರಾಕಲ್. ಅವ್ರ ಟೀಮ್ ತುಂಬ ವೀಕ್ ಆಗ್ತಾ ಇದ್ದಾರೆ 100%. ಅದೇ ಥರ ಅಲ್ಲಿ ಒಂದು ರಸಲ್ 29ನೇ ತಾರೀಕು ಅವ್ರ ಮೇಲೆ ತುಂಬ ಹೋಪ್ ಇಟ್ಟಿದ್ರು 100%. ಅವ್ರು ವೀಕ್ ಆಗ್ತಿದ್ದಾರೆ. ಇದೇ 2ನೇ ತಾರೀಕು ಹುಟ್ಟರು ಸುದೀಪ್ ಅವ್ರು 2ನೇ ತಾರೀಕು 100%. ಅವ್ರು ಬಿಗ್ ಬಾಸ್ ನಾನು ಈ ಸರಿ ಹೋಸ್ಟ್ ಮಾಡಲ್ಲ ಅಂತ ಇದ್ದಾರೆ 100%. ಅವರು ಕೂಡ ನಂಬರ್ 2. ಈ ಥರ 2 ಅನ್ನೋ ನಂಬರ್ಸ್ 2, 11, 20, 29 ತಾರೀಕು ಯಾರೇ ಹುಟ್ಟಿರಲಿ. ಅದೇ ಥರ 20ನೇ ತಾರೀಕು ವೀರೇಂದ್ರ ಸೆಹ್ವಾಗ್ ಹುಟ್ಟಿದ್ರು. ಅವರು ಕೂಡ ಡೈವರ್ಸ್ ಆಗಿದೆ. ಅದೇ ಥರ 20ನೇ ತಾರೀಕು ಇನ್ಫೋಸಿಸ್ ನಾರಾಯಣ ಮೂರ್ತಿಗೆ ಸ್ಟಾರ್ಟಿಂಗ್ ಏನೋ 1000 ಎಷ್ಟೋ ಕೋಟಿ ನಷ್ಟವನ್ನು ಅನುಭವಿಸಿದ್ರು ಆ 20ನೇ ತಾರೀಕು. ಹಾಗಾಗಿ 20 ಅನ್ನೋ ನಂಬರ್ಸ್ ಅಂದರೆ 2 ಅನ್ನೋ ನಂಬರ್ಸು ಒಂದು 20ರಿಂದ 29ನೇ ತಾರೀಕುವರೆಗೂ ಬರುತ್ತೆ. ಅದು ಕೇರ್ಫುಲ್ ಆಗಿದೆ. ಈ ವರ್ಷ 2 ತುಂಬ ದೊಡ್ಡ ಅನಾಹುತ ನಂಬರ್ಸ್. 2, 11, 20, 29 ಕೇರ್ಫುಲ್ ಆಗಿದೆ. ಈ ವರ್ಷ 3, 12, 21, 30 ತುಂಬ ರಾಜಯೋಗನ ಕೊಡುತ್ತೆ. 3, 12, 21, 30 ತುಂಬ ಲಕ್ಕನ್ನು ಕೊಡುತ್ತೆ. ಆ ಥರ 4, 13, 22, 4, 13, 22, 31 ತುಂಬ ರಾಜಯೋಗ. ಅದೇ ಥರ 5, 14, 23 ವಿಪರೀತ ರಾಜಯೋಗ. 5, 14, 23, 6, 15, 24 ಈ ವರ್ಷ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. 7, 16, 25 ಈ ವರ್ಷ 50-50 ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. 8, 17, 26 ತುಂಬ ಲಕ್ಕನ್ನು ತಂದು ಕೊಡುತ್ತೆ.
ಅವತ್ತು ಏನಾದ್ರು ಒಂದು ದೊಡ್ಡ ಅನಾಹುತ ಆಗುತ್ತೆ. ಲಕ್ ಬೇರೆ, ತುಂಬ ಅನಾಹುತ ಬೇರೆ. 2 ಮತ್ತು 8 ಸೇರಿದ್ರೆ ತುಂಬ ದೊಡ್ಡ ಅನಾಹುತ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿರಿ. 28ನೇ ತಾರೀಕು ಎಷ್ಟು ಹುಷಾರಾಗಿರ್ತಾರೆ ಅಷ್ಟು ಒಳ್ಳೆಯದು. 2, 8 ಬರೋದು ತುಂಬ ದೊಡ್ಡ ಅಪಾಯವನ್ನು ಅನುಭವಿಸೋದು. ತುಂಬ ಲಕ್ ಇದ್ರೂ ಕೂಡ ಈ ವರ್ಷ ತುಂಬ ಬ್ಯಾಡ್ ನಂಬರ್ 28ನೇ ತಾರೀಕು. ಯಾವುದೇ ಹೊಸ ಕೆಲಸವನ್ನು ಮಾಡಬೇಡಿ, ತುಂಬ ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ. ಅದೇ ಥರ 8 ಆದಮೇಲೆ 9 ಅನ್ನೋ ನಂಬರ್ಸ್ ವೆರಿ ಡೇಂಜರ್ ನಂಬರ್ಸು. 9 ಅನ್ನೋದು ನೋಡ್ಬೋದು, ತುಂಬ ದೊಡ್ಡ ಅನಾಹುತ ಆಗುತ್ತೆ. ಈ ವರ್ಷ ನೋಡಬೇಕು 9, 18, 27 ತುಂಬ ಕೇರ್ಫುಲ್ಲಾಗಿರಬೇಕು. ಅದೇ ಥರ ಸಲ್ಮಾನ್ ಖಾನ್ 27ನೇ ತಾರೀಕು ಅವ್ರ ಸಿನಿಮಾ ಅಷ್ಟೊಂದು ಸಕ್ಸಸ್ ಕಂಡಿಲ್ಲ. ಅದೇ ಥರ 9ನೇ ತಾರೀಕು ನೀವು ಅತಿ ಹೆಚ್ಚು ಈ ವರ್ಷ ಕನಸು ಕಾಣಬೇಡಿ. 18ನೇ ತಾರೀಕು ತುಂಬ ಕನಸು ಕಾಣಬೇಡಿ. ಇವೆರಡು ನಂಬರ್ಸ್ ಅದು 9, 18, 27 ತುಂಬ ಡೇಂಜರ್ ಆಗಿರಿ. 2, 11, 20, 29 ತುಂಬ ಡೇಂಜರ್ ಆಗಿರಿ. ಇಷ್ಟ ತನಕ ನನ್ನ ಮಾತನ್ನು ಕೇಳಿದವರಿಗೆ ನನ್ನ ದೇವರು, ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ. ಇದಾಗಿತ್ತು ಆರ್ಯವರ್ಧನ್ ಗುರೂಜಿ ಅವರ ಮಾತುಕತೆ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್.